ಹೆಂಗಿದೆ ನಿಮ್ಮ ಬಾಯ್ ಫ್ರೆಂಡ್ಗಿಂತ ಚೆನ್ನಾಗಿದೆ ಅನ್ನಿಸ್ತಿದ್ಯಾ? ಕದ್ಬಿಡ್ಬೇಕು ಅಂತಾನು ಅನ್ನಿಸ್ತಿರ್ಬೇಕಲ್ಲ. ಎಷ್ಟು ಹಳೆ ಮಾಡೆಲ್ ಗೊತ್ತಾ? ನೀವು ಎಷ್ಟು ಲಕ್ಷಗಳು ಕೊಟ್ಟರು ಕೊಡಲ್ಲ ಅಂತಿದ್ದಾರೆ ಜಗ್ಗೇಶ್ ಸರ್. ಇದ್ರ ಹಿಂದೆ ಒಂದು ಒಳ್ಳೆ ಲವ್ ಸ್ಟೋರಿನೂ ಇದೆ, ಸರೇ ಹೇಳ್ತಾರೆ ಬನ್ನಿ. ಇದು ಮೇಡ್ ಇನ್ ಇಂಗ್ಲೆಂಡ್, 1956 ಮೇಕು. ಮ್ಯಾಕ್ಡೆನಮೋ ಅಂತ ಇದು ರಾಯಲ್ ಎನ್ಫೀಲ್ಡ್ ಏನು ಹಾಕಿದ್ದಾರೆ ಅಂದರೆ ಎನ್ಫೀಲ್ಡ್ ಸೈಕಲ್ ಕಂಪನಿ ರೆಡಿಚ್ ಅಂತ. ಇದು ಒನ್ ಆಫ್ ದ ಬೆಸ್ಟ್ ಬುಲೆಟ್ ಆನ್ ಅರ್ತ್. ಇದು ನನ್ನ ಬಾಲ್ಯದ ಸ್ನೇಹಿತ. ಬಾಲ್ಯದ ಸ್ನೇಹಿತ. ಓಕೆ. ಎಷ್ಟು ವಯಸ್ಸಲ್ಲಿ ತಗೊಂಡಿದ್ದು ಇದನ್ನ? ಇಲ್ಲ, ಇದು ನನ್ನ ತಂದೆದಿದೆ. ಓಕೆ. ನಾನು ಇಲ್ಲಿ ಕೂತ್ಕೊಂಡಿದ್ರೆ ನಮ್ಮ ತಂದೆ ಇಲ್ಲಿ ಕೂತ್ಕೊಂಡು ನಮ್ಮ ಅಮ್ಮ ಇಲ್ಲಿ ಕೂತ್ಕೊಂಡು ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ಈ ಬೈಕಲ್ಲಿ. ಅದು ನಂಗೆ ಚೆನ್ನಾಗಿ ನೆನಪಿದೆ. ಇದಾದ ಮೇಲೆ ದ ಸೇಮ್ ಹಿಸ್ಟ್ರಿ ರಿಪೀಟ್ಸ್. ಇದನ್ನು ನನಗೆ ನಮ್ಮ ತಂದೆ ಹತ್ರ ನಾನು PUC ಓದ್ಬೇಕಾರೆ ಇದನ್ನು ನಾನು ಇಸ್ಕೊಡ್ತೀನಿ. ಇದಾದ ಮೇಲೆ ಪರಿಮಳ ಇಲ್ಲಿ ಕೂತ್ಕೋತಾಳೆ. ಎಸ್ ಪ್ಲೀಸ್. ಪರಿಮಳನ ಕರ್ಕೊಂಡು ಸುತ್ತಿಸಿದ್ದೀನಿ. ಇದಾದ್ಮೇಲೆ ನನ್ನ ಮಗ ಗುರುರಾಜ ಅವನು ಇಲ್ಲಿ ಕೂತಿದ್ದಾನೆ, ಅವನೇ ಲಾಸ್ಟ್. ಆಮೇಲೆ ಕಾರ್ ತಗೊಂಡ್ಬಿಟ್ಟೆ ನಾನು. ಈ ಗಾಡಿಯಲ್ಲಿ ತುಂಬಾ ಇತಿಹಾಸ ಇದೆ. ಇದು ಶ್ವೇತ ಗುಲಾಬಿ ಪಿಕ್ಚರ್ ನಾನು ವಿಲನ್ ರೋಲ್ ಮಾಡಿದಾಗ ಈ ಬೈಕ್ ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ರಣಧೀರ ಪಿಕ್ಚರ್ ಅಲ್ಲಿ ಇದೇ ಬೈಕ್ ನಾನು ಯೂಸ್ ಮಾಡಿರೋದು. ವೆರಿ ನೈಸ್. ಸೊ ಇದು ನನ್ನ ಬಾಲ್ಯ, ಅಂದ್ರೆ ನಾನು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆ ಇದೆ. ಈಗ ನನಗೊಂದು ಆಸೆ ಏನು ಅಂತಂದ್ರೆ, ನಾನು ಇವಳು ನನ್ನ ಮೊಮ್ಮಗನಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಹೊಡಿಸ್ಬೇಕು. ಇದಕ್ಕೆ ಪೆಟ್ರೋಲ್ ಕಾಸು ಇಲ್ಲದೆ ಇದ್ದಾಗಲೂ ಪರಿಮಳನ ಹತ್ರ 7 ರೂಪೀಸ್ ಇಸ್ಕೊಂಡು 1 ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದಂಥ ದಿನಾನೂ ಕೂಡ ನೆನಪು ಬರ್ತಿದೆ. ಲವ್ ಮಾಡಿದಾಗ ಚಾನ್ಸ್ ಬಹುಶಃ ಇವಾಗ BMW ಎಲ್ಲ ತಗೊಂಡ್ಬಿಟ್ಟು ಬೋರು, ಅಲ್ಲಿ ಇಲ್ಲಿ ಕೂತ್ಕೋಬೇಕು. ಆದ್ರೆ ಆ ಟೈಮಲ್ಲಿ ಫಸ್ಟ್ ಟೈಮ್ ನಮ್ಮ ಹುಡುಗನ್ನ ಟಚ್ ಮಾಡಿದಂದ್ರೆ ಈ ಬೈಕ್. ಸೊ ತುಂಬಾ ಸ್ಪೆಷಲ್ ನನಗೆ. ವೆರಿ ಸ್ವೀಟ್. ಇದೇ ಬೈಕಲ್ಲೇ ನಾವು ತಿರ್ಗಾ ಮದುವೆ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನಾವು ಮಾಯಸಂದ್ರಕ್ಕೆ ಹೋಗ್ತೀವಿ. ಮಾಯಸಂದ್ರಕ್ಕೆ ಹೋದಾಗ ಅಲ್ಲಿ ಕೃಷ್ಣ ಥಿಯೇಟರ್ ಅಂತ ಇದೆ, ಅಲ್ಲಿ ನೀ ಬರದ ಕಾದಂಬರಿ ಇದೇ ಬೈಕಲ್ಲಿ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಬಂದಿದ್ವಿ. ಅದಕ್ಕೂ ಹಾಡು ಹೇಳ್ಕೊಂಡ್ ಬಂದ್ರು. ಯಾವ ಹಾಡದು? ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ನಾನು 2 ನಾಯಿನೂ ಕಳ್ಕೊಂಡಲ್ಲ. ಅದಾದಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟೆ, ಇನ್ನು ಯಾವುದೇ ಕಾರಣಕ್ಕೂ ನಾನು ನಾಯಿಗಳನ್ನೆಲ್ಲ ಸಾಕಬಾರ್ದು ಅಂತ. ಆಗ ನೀವು ನಂಬಲ್ಲ, ಇದೇ ಸೆಂಟಿಮೆಂಟ್ ಅನ್ನೋದು. ಒಂದು ಸಣ್ಣ ಮರಿ ಬಂದು ನಮ್ಮ ಮನೆ ಹೊಸ್ಲತ್ತ ತಲೆ ಹಾಕ್ಕೊಂಡು ಮನೆಗಿರ್ತೆ, ಫುಲ್ಲು ಎಲ್ಲ ಗಜ್ಜಿ ಇವನಿಗೆ. ಆಮೇಲೆ ನಾನು ನನ್ನ ಡಾಕ್ಟ್ರನ್ನ ಕರೆಸಿ ಇವನಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ವಾಸಿ ಮಾಡಿ, ನೋಡಿ ಇವನು ಬಂದು ಆಲ್ಮೋಸ್ಟು 1.5 ವರ್ಷ ಆಯಿತು. 1.5 ಇಯರ್ ಬೇಬಿ ಇವನು. ನನಗೇನು ಅಂತಂದರೆ, ಬಸವಣ್ಣ ಅವರ ಮಾತೆ ಇವತ್ತು ಒಂದು ವೇದವಾಕ್ಯ ನನ್ನ ಬದುಕಿಗೆ. ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ. ಸರಿ, ಯಾರೋ ಇವನು ಯಾವುದೋ ಋಣ ಇದೆ, ಬಂದಿದ್ದಾನೆ, ರಾಯಲ್ ಆಗಿದ್ದಾನೆ, ಇವನನ್ನು ನೋಡ್ಕೊಳಕ್ಕೆ ಇಬ್ಬರಿದ್ದಾರೆ. ನೋಡಿ ಇವನಿದ್ದಾನೆ, ನನ್ನ ಪಾಪ ಅವನು ಎಷ್ಟು ಬಯಸ್ಕೊಂತ ನನ್ನ ಹತ್ರ. ಅಂದರೆ ಅವ್ನು ವಾಕ್ ಮಾಡಿಸ್ದ, ಅವ್ನಿಗೆ ಈಚೆ ಕರ್ಕೊಂಡು ಹೋಗಿದ್ದ, ಹೂಣ ಅಂತ ಡೌ ಮಾಡ್ತಾ ಇರ್ತಾನೆ. ಇಲ್ಲ, ನಾನೆಲ್ಲ ಕ್ಯಾಮ್ರಲ್ಲಿ ನೋಡ್ತಾ ಇದ್ದೀನಿ, ನೀನು ಹೋಗಿಲ್ಲ, ಕರ್ಕೊಂಡೋಗ ಅವನಿಗೆ ಅಂತ. ಸೊ ಹಂಗೆ ಪಾಪ ಯಾವುದೋ ಕಾರಣಕ್ಕೆ ಋಣ ಬಂದಿದೆ. ಸುಂದರವಾದ ದಾಂಪತ್ಯ ಅನ್ನೋದಕ್ಕೆ ಬೇರೆ ಇನ್ನೇನು ಬೇಕಲ್ವಾ? ಇಂತಹ ಒಂದು ಕುಟುಂಬ, ಇಂತಹ ಒಬ್ಬ ಗಂಡ ಹೆಂಡತಿ ಎಲ್ಲರ ಮನೆಯಲ್ಲೂ ಇರಲಿ ಅನ್ನೋದೇ ನಮ್ಮ ಹಾರೈಕೆ. ನಿಮ್ಮ ಲೈಫಲ್ಲೂ, ನಿಮ್ಮ ಒಂದು ಜೀವನದಲ್ಲೂ ಕೂಡ ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಏನು ಹೇಳ್ತೀರಾ, ನಿಮ್ಮ ಜೀವನ ಸಂಗಾತಿ ಕೂಡ ಹೀಗೆ ಇರಲಿ ಅಂತ ನಾನು ಹಾರೈಸ್ತೀನಿ. ಪ್ರತಿಯೊಬ್ಬರೂ ಕೂಡ ಯಾವಾಗಲೂ ಕೂಡ ಹೊಂದಾಣಿಕೆ ಅನ್ನೋದು ಬಾಳಲ್ಲಿ ಇದ್ದಾಗಲೇ ಇಂತಹ ಸಿಹಿಯಾದ ಸಂಸಾರ ನಿಮ್ದಾಗತ್ತೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ಪರಿಮಳ ಪ್ರೀತಿ.